BR ಪಾಟೀಲ್ ಬೈದ್ರು, ರಾಯರೆಡ್ಡಿ ಬೈದ, ನಮಗೇನೋ ಆಶಾ ಬೈದವರೆಲ್ಲ. ಆದ್ರೆ ಅವ್ರದ್ದು ಯಾರು ಡೆಲ್ಲಿ ಕ್ಯಾರಿ ಮಾಡಲ್ಲ, ಅವ್ರಿಗೆ ಗೊತ್ತೂ ಆಗಲ್ಲ. ಅಂತಂದ್ರೆ ಹೇಳಿದ್ರು ಕೂಡ ಏಕದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ. ಕ್ಯಾರಿ ಮಾಡುವಂತ ಜನ ಇದ್ದಾರೆ ಬೇಕಂತಾನೆ. ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೇಲ್ ಏನಿದೆ, ಯಾವ ಪಿತೂರಿ, ಯಾವ್ದು ಕೈವಾಡ ಎಲ್ಲರೂ ಕೂಡ ಡೀಟೇಲ್ ಹೇಳ್ತೀನಿ. ನಾನೇನು ಮುಚ್ಚುಮರೆ ಏನ್ ಮಾಡೋದು. ಸತ್ಯಕ್ಕೆ ಮತ್ತೆ ನ್ಯಾಯಕ್ಕೆ ಅದಕ್ಕೆ ಆಯಸ್ಸಿರ್ತದೆ, ಅದು ಸ್ವಲ್ಪ ಲೇಟ್ ಅಷ್ಟೇ. KN ರಾಜಣ್ಣ ಅನ್ನುವಂತಹ ಅತ್ಯಂತ ದಮನಿತ ಸಮುದಾಯದ ನಾಯಕನನ್ನು ಆ ಸರ್ಕಾರ ಮತ್ತು ಪಕ್ಷ ಕಾರಣನೇ ಇಲ್ಲ ಅತ್ಯಂತ ಕೆಟ್ಟದಾಗಿ ವಜಾಗೊಳಿಸುವ ಮೂಲಕ ಒಂದು ಸಂದೇಶವನ್ನು ಕೊಡ್ತು. ಆದರೆ KN ರಾಜಣ್ಣ ಅವರು ಆ ಸ್ಥಾನವನ್ನು ಕಳ್ಕೊಂಡ್ಮೇಲೆ, ಮಿನಿಸ್ಟ್ರ್ ಪೋಸ್ಟ್ ಕಳ್ಕೊಂಡ್ಮೇಲೆ ಫಸ್ಟ್ ಟೈಮ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನನ್ನು ವಜಾಗೊಳಿಸುವಂತೆ ಒತ್ತಾಯಿಸಿದ್ದು ದೆಹಲಿಯಲ್ಲಿ ಮೂವರು. ಆ ಮೂವರ ಒತ್ತಾಯದ ಮಧ್ಯೆ ಕೂಡ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಪ್ರಯತ್ನ ಬಿದ್ದರು. ಆದಾಗ್ಯೂ ಆ ಮೂವರ ಪರಿಶ್ರಮದಿಂದ, ಆ ಮೂವರ ಕಾರಣದಿಂದ ನನ್ನನ್ನು ವಜಾಗೊಳಿಸಿದ್ರು. ಅಲ್ಲೂ ಕೂಡ ಮಹಾನಾಯಕರಿದ್ದಾರೆ ಅನ್ನುವಂತಹ ಒಂದು ಸುಳಿವನ್ನು ಕೊಡುವ ಮೂಲಕ ಹೊಸದೊಂದು ಬಾಂಬನ್ನು ಸಿಡಿಸಿದ್ದಾರೆ. ನೋಡಿ, ಅದು ದುರಾದೃಷ್ಟವೋ ಅದೃಷ್ಟವೋ, ಈ ನಾಡಲ್ಲಿ ನಾನೊಬ್ಬ ಮಾಸ್ ಲೀಡರ್ ಆಗಬೇಕು, ನಾನೊಬ್ಬ ಮುಖ್ಯಮಂತ್ರಿ ಆಗಬೇಕು ಅಂದರೆ ಎಲ್ಲ ಸಮಾಜ ಸಮುದಾಯಗಳ ಆಕರ್ಷಣೆ, ಒಲವು, ಬೆಂಬಲ ಬೇಕೇ ಬೇಕು. ಆದರೆ ಕಾಕತಾಳೀಯನೋ ಏನೋ, ರಮೇಶ್ ಜಾರಕಿಹೊಳಿ ಅವರು ಕೂಡ ಇಂಥದ್ದೇ ಒಂದು ಹೇಳಿಕೆ ಕೊಟ್ಟರು. ಅವರು ಕೂಡ ತಳ ಸಮುದಾಯದ ನಾಯಕರು, ಅವರು ಕೂಡ ಒಂದು ಭಾಗದಲ್ಲಿ ತಮ್ಮ ತಾಕತ್ತೇನು, ವರ್ಚಸ್ಸೇನು ಅಂತ ತೋರಿಸ್ಕೊಂಡವರು ರಾಜಕಾರಣದಲ್ಲಿ. ಅವರು ಕೂಡ ಹೇಳಿದ್ರು, ನನ್ನ ಈ ಸ್ಥಿತಿಗೆ ಕಾರಣ ಒಬ್ಬ ಮಹಾನಾಯಕ ಅಂತ. ಅದಾದಮೇಲೆ ನಾಗೇಂದ್ರ ಅವರು ಕೂಡ ಏನೋ ಹಗರಣ ಆಯಿತು, ಅವ್ರ ಮೇಲೆ ಆರೋಪ ಇದೆ. ಆದಾಗ್ಯೂ ಅವರು ಕೂಡ ಪರೋಕ್ಷವಾಗಿ ಹೇಳಿದ್ದು ಮಹಾನಾಯಕನ ಹೆಸರನ್ನು. ಇದೀಗ ರಾಜಣ್ಣ ಅವರು ಮತ್ತೊಮ್ಮೆ ಹೇಳ್ತಿರುವಂಥದ್ದು ಅದೇ ಮಹಾನಾಯಕನ ಕಾರಣಕ್ಕೇನೆ ನಾನು ಮಂತ್ರಿ ಸ್ಥಾನದಿಂದ ವಜಾಗೊಳ್ಳಬೇಕಾಯಿತು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಿ ಶ್ರೀರಾಮುಲು ಅವರು ಅವರನ್ನು BJP ಕರೆದ್ರು. ಅವರು ಇಟ್ಟಿರುವಂತಹ ಸ್ನೇಹಕ್ಕೆ ನಾನು ಚಿರಋಣಿ ಇದ್ದೀನಿ, ನಾನು BJPಗೆ ಹೋಗೋಲ್ಲ, ನನ್ನ ಸಿದ್ಧಾಂತ ನನ್ನ ಪಕ್ಷ ಅನ್ನೋ ಮೂಲಕ ಒಂದು ನಿಷ್ಠೆಯನ್ನು ತೋರಿಸಿದ್ದಾರೆ. ಯಾರಿರಬಹುದು ಆ ಮೂರು ಜನ? ಯಾಕಂದರೆ ಚರ್ಚೆ ಆಗ್ತಿದೆ. ಮೇಲ್ನೋಟಕ್ಕೆ ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಸುರ್ಜೇವಾಲಾ ವರ್ಸಸ್ ರಾಜಣ್ಣ ಅನ್ನುವಂತಹ ಫೈಟ್ ಎದ್ದು ಕಾಣಿಸಿತ್ತು. ಹೋಗಲಿ, ನಾನಂತೂ ಅವರನ್ನು ಮೀಟ್ ಮಾಡಲ್ಲ ಅನ್ನೋ ಮಾತನ್ನು ನೇರ ಹೇಳಿದರು. ಫಾರಿನ್ ಟೂರ್ ಹೋಗ್ಬಿಟ್ರು ರಾಜಣ್ಣ ಅವರು. ಎಲ್ಲ ಶಾಸಕ ಸಚಿವರ ಜೊತೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ಸುರ್ಜೇವಾಲಾ ಅವರು ಮಾತುಕತೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಅವರು ಭೇಟಿ ಮಾಡಿರಲಿಲ್ಲ. ಆ ಕಾರಣದಿಂದಾಗಿ ಸುರ್ಜೇವಾಲಾ ಅವರ ಹೆಸರನ್ನು ತಗೋಬಹುದಾ? ಇನ್ನೂ ಒಂದು, DK ಶಿವಕುಮಾರ್ ಅವರ ವಿಚಾರ ಕೂಡ ಇಲ್ಲಿ ಬಂದು ಹೋಗುತ್ತೆ. ಅವರಿಬ್ಬರ ಮಧ್ಯೆ ಒಂದು ಮನಸ್ತಾಪ ಇದೆ, ಮತ್ತೊಂದಿದೆ ಅಂತ. ಆದರೆ ನೇರ DK ಶಿವಕುಮಾರ್ ಅವರು ಹೇಳ್ತಾರೆ, ನನ್ನ ಆತ್ಮೀಯ 15 ವರ್ಷಗಳ ಆತ್ಮೀಯ, 25 ವರ್ಷನೋ 15 ವರ್ಷನೋ ಆತ್ಮೀಯ ನನಗೆ ರಾಜಣ್ಣ ಅನ್ನೋ ಮಾತನ್ನು DK ಶಿವಕುಮಾರ್ ಅವರು ಹೇಳ್ತಾರೆ. ಮತ್ತೊಬ್ಬರು ಯಾರಿರಬಹುದು ಅನ್ನುವಂಥದ್ದು. ಯಾಕಂದರೆ ಇವರಿಬ್ಬರು ಮೇಲ್ನೋಟಕ್ಕೆ, ಯಾಕಂದರೆ ಸತ್ಯತೆ ಯಾರಿಗೂ ಗೊತ್ತಿಲ್ಲ, ಖುದ್ದು ರಾಜಣ್ಣ ಅವರಷ್ಟೇ ಹೇಳಬೇಕು. ಆದರೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಂತಹ ಮಹಾನಾಯಕ ಯಾರೋ ಗೊತ್ತಿಲ್ಲ. ಆದರೆ ರಾಜಣ್ಣ ಅವರು ಕೂಡ ಅಂಥದ್ದೇ ಮಹಾನಾಯಕನ ಹೆಸರನ್ನು ಹೇಳ್ತಿದ್ದಾರೆ. ಒಂದಂತೂ ಸ್ಪಷ್ಟ, ಒಂದು ಪ್ರಬಲ ಸಮಾಜವನ್ನು, ಪ್ರಬಲ ಸಮಾಜ ಅಂದರೆ ರಾಜ್ಯದಲ್ಲಿರೋದು 3 ಅಂತ ಬಹುಪಾಲು ಜನ ಅನ್ಕೋತಾರೆ. ಆ 3 ಜನ ಇದ್ದರೆ 75 ಸೀಟು ಗೆಲ್ಲೋಕ್ಕಾಗಲ್ಲ ಅನ್ನುವಂಥದ್ದು ವಾಸ್ತವ. ಆದರೆ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅನ್ನುವಂತಹ ಒಂದು ಸೂತ್ರವನ್ನು ಇಟ್ಕೊಂಡಂತಹ ನಾಯಕರೆಂದೂ ಕೂಡ ಸೋತಿಲ್ಲ. ಅದು ದೇವರಾಜ ಅರಸು ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರ ತನಕ. ಹಾಗೆ ನೋಡಿದ್ರೆ ಸ್ವತಂತ್ರ ಪಕ್ಷವನ್ನು ಕಟ್ಟಿ ಅತಿ ಹೆಚ್ಚು ಸ್ಥಾನಗಳನ್ನು ಫಸ್ಟ್ ಟೈಮ್ ಆರಂಭದಲ್ಲೇ ಗೆದ್ದವರು ಬಂಗಾರಪ್ಪ ಅವರು ಕೂಡ ನಂಬಿದ್ದದ್ದು ಇದೇ ಅಹಿಂದ ಸಿದ್ಧಾಂತವನ್ನು. ಆದರೆ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು, ಮಾಸ್ ಲೀಡರ್ ಆಗಬೇಕು ಅನ್ನುವಂತಹ ಎಂಥದ್ದೇ ನಾಯಕನಿರಬಹುದು. ಹೀಗೆ ಗೊತ್ತಿಲ್ಲದೆಯೋ ಒಂದೇ ಸಮುದಾಯದ ನಾಯಕರನ್ನು ಟಾರ್ಗೆಟ್ ಮಾಡಿ ಅವರನ್ನು ಮನೆಗೆ ಕಳಿಸುವಂಥದ್ದು, ಅಥವಾ ರಾಜಕೀಯವಾಗಿ ಅವರನ್ನು ಸಮಾಧಿ ಮಾಡುವಂತಹ ಪ್ರಯತ್ನಗಳನ್ನು ಮಾಡುವಂತಹ ಆರೋಪ ಯಾರೇ ಹೊತ್ಕೊಂಡ್ರೂ ಕೂಡ
ಜೀವಮಾನದಲ್ಲಿ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಅವರು ಕೂರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಆಗತ್ತೆ. ನೋಡಿ, ಇಲ್ಲಿ ರಾಜಣ್ಣ ಅವರು ಹೇಳ್ತಿರುವಂಥದ್ದು ಯಾರೋ ಗೊತ್ತಿಲ್ಲ ಮಹಾನಾಯಕ ಅವ್ರು ಯಾರು ಅಂತ. ಆದರೆ ಅವರು ನೇರ ಜನಕ್ಕೆ ಕಾಣಿಸ್ತಿರುವಂಥದ್ದು ಒಂದು ಸಮಾಜ ನೋಡ್ತಾ ಇರುತ್ತೆ. ಯಾಕಂದರೆ ನಿಮಗೆ ನೆನಪಿರಬಹುದು, ವಿಧಾನಸಭೆಯಲ್ಲಿ ಯಡಿಯೂರಪ್ಪ ಅವರು ಒಂದು ತಮ್ಮ ಕಡಿಮೆ ಅವಧಿಯ ಮುಖ್ಯಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು 2019-18 ಮಧ್ಯೆ ನಡೆದಂತಹ ಒಂದು ರಾಜಕೀಯ ಕ್ಷಿಪ್ರಕ್ರಾಂತಿಯ ಸಂದರ್ಭ ಒಂದು ಮಾತನ್ನು ಹೇಳಿದ್ರು. ಆ ಸಮಾಜ ನೋಡ್ತಿಲ್ವಾ, ನಿಮಗೆಲ್ಲ ಪಾಠ ಕಲಿಸುತ್ತೆ ಅಂತ ಜಾತ್ಯತೀತ ಜನತಾದಳದ ನಾಯಕರಿಗೂ ಮತ್ತು ಮತ್ತೊಂದಷ್ಟು ಜನರಿಗೆ ಮೆಸೇಜ್ ಕೊಡೋ ಮೂಲಕ ಒಂದು ಸಂದೇಶ ಕೊಟ್ಟಿದ್ರು. 2023ಕ್ಕೆ ಅದೇ ರೀತಿ ಆಗೋಯ್ತು. ಅವರು ಯಾವ ಸಮಾಜವನ್ನು ಹೇಳಿದ್ರು ಆ ಸಮಾಜದ ನಾಯಕ ಮುಖ್ಯಮಂತ್ರಿ ಆದರು ಮತ್ತೊಮ್ಮೆ. ಇವತ್ತು ಸಮಾಜಗಳು ಜಾಗೃತಗೊಂಡಿವೆ, ಎಲ್ಲ ಸಮಾಜಗಳು ಜಾಗೃತಗೊಂಡಿವೆ. ಬಿಡ್ರಿ ಅವ್ರೇನು ಮಾಡೋಕ್ಕಾಗುತ್ತೆ ಅನ್ನುವಂತಹ ದ್ರಾಷ್ಟತೆಯನ್ನು ತೋರ್ಸೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ರಾಜಣ್ಣ ಅವರು ಮಾಮೂಲಿ ಅಲ್ಲ, ಅವರನ್ನು ಸೂಕ್ಷ್ಮವಾಗಿ ನೋಡಿರೋರು ಪಕ್ಕ ಹೇಳ್ತಾರೆ, ಗಾಯಗೊಂಡಿರುವ ಹುಲಿ ಅಥವಾ ಮತ್ತೊಂದು ಹೇಗೆ ಯೋಚಿಸಬಹುದು, ಹೇಗೆ ವರ್ತಿಸಬಹುದು ಅನ್ನೋದು ಇನ್ನು ಮೇಲೆ ಶುರುವಾಗುತ್ತೆ. ಯಾಕಂದರೆ ನಾನು ದೆಹಲಿಗೆ ಹೋಗ್ತಿದ್ದೀನಿ, ಅಲ್ಲಿಗೆ ಹೋಗಿ ಬಂದ ಮೇಲೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತೊಮ್ಮೆ ಮಿನಿಸ್ಟರ್ ಆಗ್ತಾರಾ ಗೊತ್ತಿಲ್ಲ. ಆದರೆ ಮುಂದೆ ಎದುರಾಗಬಹುದಾದಂತಹ KMF ಎಲೆಕ್ಷನ್ ಮತ್ತು ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷನ ಸ್ಥಾನಕ್ಕೆ ತಿಪ್ಪರಲಾಗ ಹೊಡೆದರೂ ಕೂಡ ರಾಜಣ್ಣ ಅವರು ವಿರೋಧಿಸುವಂತಹ ಯಾವ ನಾಯಕ ಕೂಡ ಅಲ್ಲಿ ಬಂದು ಕೂರ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಒಂದು ವೇಳೆ ಅದು ಸಾಧ್ಯವಾದರೆ ಸಿದ್ದರಾಮಯ್ಯ ಅವರ ವರ್ಚಸ್ಸು ಮುಗಿದೋಯ್ತು ಅಂತಲೇ ಅರ್ಥ ಆಗತ್ತೆ, ಅಥವಾ ಅಹಿಂದಾದ ವರ್ಚಸ್ಸು, ಅಹಿಂದಾದ ತಾಕತ್ತು ಮುಗೀತು, ಇನ್ನೆಲ್ಲ ಅಹಿಂದೇತರ ನಾಯಕರದ್ದೇ ದರ್ಬಾರು ಅನ್ನುವಂತಹದ್ದು ಪಕ್ಕ ಆಗುತ್ತೆ, ಶರ ಬರ್ಕೊಡ್ಬಹುದು. ಅಷ್ಟರ ಮಟ್ಟಿಗೆ ರಾಜಣ್ಣ ಅವರು ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಮಹಾನಾಯಕನಿಗೆ. ಆ ಮಹಾನಾಯಕ ಯಾರೋ ಗೊತ್ತಿಲ್ಲ. ಆತ ಇಂತಹ ಮನಸ್ಥಿತಿಯನ್ನೇ ಮುಂದುವರಿಸ್ಕೊಂಡು ಹೋದರೆ ಮಾಸ್ ಲೀಡರು ಆಗ್ಲಿಕ್ಕಾಗೋದಿಲ್ಲ ಮತ್ತು ಮುಖ್ಯಮಂತ್ರಿ ಆಗ್ಲಿಕ್ಕಾಗೋದೂ ಇಲ್ಲ. ಆದರೆ ಅಂಥವ್ರು ಯಾರಿದ್ದಾರೆ ಕಾಂಗ್ರೆಸ್ನಲ್ಲಿ? ನನಗಿಷ್ಟೇ ಸ್ಥಾನ ಸಾಕು ಅನ್ನುವಂತಹ DK ಶಿವಕುಮಾರ್ ಅವರ, ಅಥವಾ ನಾನು ಗೃಹ ಸಚಿವನೇ ಸಾಕಪ್ಪ ಅನ್ನುವಂತಹ ಪರಮೇಶ್ವರ್ ಅವರ, ಅಥವಾ ನಾನು AICCಯ ಸಾರಥಿ ಆಗಿದ್ದೀನಿ ಅನ್ನುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ? ಯಾರ ಮಹಾನಾಯಕರು? ಆ ಮಹಾನಾಯಕರು ಯಾಕೆ ಕೇವಲ ವಾಲ್ಮೀಕಿ ನಾಯಕ ಸಮಾಜವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಮೇಲ್ನೋಟಕ್ಕೆ? ಪಾಪ, ಶೋಷಿತ ದಮನಿತ ಸಮುದಾಯಗಳನ್ನೇ ಟಾರ್ಗೆಟ್ ಮಾಡುವಂಥದ್ದು ಮತ್ತು ಅಹಿಂದ ವರ್ಗದ ವಿರುದ್ಧವೇ ಪರೋಕ್ಷವಾಗಿ ನಿಲ್ಲುವಂತಹ ಆ ಮಹಾನಾಯಕ ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಕಷ್ಟ ಆಗೋದಿಲ್ವಾ ಆ ಸಮಾಜಗಳನ್ನು ಎದುರು ಕಟ್ಕೊಂಡ್ರೆ? ಇಲ್ಲ, ನನಗೆ ಇಂಥ ಸಮಾಜಗಳಿಂದಲೇ ನಾನು 113 ಸ್ಥಾನ ಗೆಲ್ತೀನಿ. ಪಾಪ BJP ಕೈಲೂ ಆಗಲಿಲ್ಲ ಇದುವರೆಗೂ. ಇನ್ನು ಪಾಪ ಜಾತ್ಯತೀತ ಜನತಾದಳದ ಕೈಲೂ ಆಗಲಿಲ್ಲ ಆ ಮ್ಯಾಜಿಕ್ ನಂಬರ್, ಸರಳ ಬಹುಮತವನ್ನು ಪಡೀಲಿಕ್ಕೆ. ಆದರೆ ಈ ಮಹಾನಾಯಕ ಹೀಗೆ ಎಲ್ಲ ಸಮಾಜಗಳ ನಾಯಕರ ವಿರೋಧವನ್ನು ಕಟ್ಕೊಂಡು, ಅಹಿಂದ ವಿರೋಧವನ್ನು ಕಟ್ಕೊಂಡು ಏನಾದರೂ ಸಾಧಿಸೋದಕ್ಕಾಗುತ್ತಾ ರಾಜಕಾರಣದಲ್ಲಿ? ಕಮೆಂಟ್ ಮಾಡಿ.